ಅವರು ಓಪನ್ ಮಾಡ್ತಾ ಇದ್ದಾರೆ. ನಾವು ಓಪನ್ ಮಾಡ್ತಾ ಇಲ್ಲ ಅಂತ ಏನು, ನಾವು ಈಗ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಬಿಸಿಲಿಂದ ಕ್ರಮಗಳು ಇತ್ತಲ್ಲ ಒಂದು ಈಗ ಬೇಸಿಕ್ಲಿ ಏನಂತ ಹೇಳಿದ್ರೆ ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಒಂದೇನಂತ ಹೇಳಿದ್ರೆ ಯಾರ್ಯಾರು ಈ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತಲೂ ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ. ಈ ಬಾಯಾರಿಕೆ ಇರುವಂಥದ್ದಾಗ ಹೆಚ್ಚು ನೀರು ಕುಡಿಬೇಕು. ಆಮೇಲೆ ಈ ನೀರು ಅಂಶ ಇರುವಂಥ ಈ ಸೌತೆಕಾಯಿ, ಕಳಂಗಡಿ ಹಣ್ಣು ಮತ್ತು ಕಿತ್ತಲೆ ಹಣ್ಣು ಈ ಥರದ್ದೆಲ್ಲ ಎಳ್ನೀರು ಇದನ್ನು ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಿಸಿಲಲ್ಲಿ ಹೊರಗಡೆ ಹೋಗಬೇಡಿ, ಆದಷ್ಟು ನೀವು ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಏನು ಉಡುಪುಗಳು ಅದು ತಿಳಿಯಾದಂಥ ಉಡುಪುಗಳು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸುಮ್ಮನೆ ಜಾಕೆಟು, ಕೋಟು ಅಥವಾ ತಿಕ್ ಇದಾಗಿರುವಂಥದ್ದು ಹಾಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಗೈಡ್ಲೈನ್ಸ್ ಹೋಗಿದೆ. ಮತ್ತು ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತಗಳ ಸಿದ್ಧಪಡಿಸಿ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳನ್ನು ಈ ಥರ ಇಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳು ಮತ್ತು ಜಿಲ್ಲಾ ಆಸ್ಪತ್ರೆ 10 ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ಗೆ ಬಂದಂಥವ್ರಿಗೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಮತ್ತು ಎಲ್ಲ ವೈದ್ಯರು ಕೂಡ ಸ್ವಲ್ಪ ಮತ್ತು ಸಿಬ್ಬಂದಿಯವರಿಗೆ ಸ್ವಲ್ಪ ಬೇಸಿಕ್ ಒಂದು ತರಬೇತಿ ಥರ ಅವ್ರಿಗೆ ನೀಡಿದ್ದೇವೆ. ಈ ಹೀಟ್ ರಿಲೇಟೆಡ್ ಇಲ್ನೆಸ್ ಏನಿದೆ ಅದರ ಬಗ್ಗೆ ಏನೇನು ಅಂಶಗಳಿರ್ತದೆ, ನೀವು ಹೇಗೆ ಅವ್ರಿಗೆ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಈ ORS ಅಂದರೆ ಏನದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅದನ್ನು ಉಪಯೋಗಿಸ್ತಕ್ಕಂಥದ್ದಕ್ಕೆ ಮತ್ತು ಅದರ ಅವೈಲೇಬಿಲಿಟಿ ಕೂಡ ಎಲ್ಲ ಕಡೆ ಇರಬೇಕು ಅಂತಲೂ ಕೂಡ ಮಾಡಿದ್ದೀವಿ. ಮತ್ತು ಅವರಿಗೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಲ್ಲಿ ಎಲ್ಲ ಸೌಲಭ್ಯಗಳು ಅಂದರೆ ಅಲ್ಲಿ ಫ್ಯಾನು, ಆಮೇಲೆ ಏನು ಈ ಐಸ್ ಕ್ಯೂಬ್ಸ್ ಅವ್ರಿಗೆ ತುಂಬ ಇದಾಗಿದ್ದರೆ ಅವ್ರಿಗೆ ಕೂಲ್ ಡೌನ್ ಮಾಡೋದಕ್ಕೆ ಈ ಥರದ್ದೆಲ್ಲ ಎಲ್ಲ CHC ತಾಲೂಕು ಆಸ್ಪತ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಮಾಡಿಸಿದ್ದೀವಿ. ಆಯಿತಾ? ಇದು ಎಲ್ಲ ಈ ಥರ ವಿಕ್ಟೋರಿಯಾ ಬಟ್ ದೊಡ್ಡ ಆಸ್ಪತ್ರೆ ಅವ್ರು ಖಂಡಿತ ಟ್ರೀಟ್ ಮಾಡ್ತಾರೆ ಅಂತ. KCG ಜಯನಗರು, CV ರಾಮನ್ ನಗರು ಇವೆಲ್ಲ ನಮಗೆ ಬರ್ತದೆ. ಬಟ್ ಇದುವರೆಗೂ ಯಾವುದೂ ಮೊನ್ನೆ ಯಾವುದೋ ಬೀದರಲ್ಲಿ ಮರಣ ಆಗಿತ್ತು ಅಂತ ಬಂತು. ಅದು ಆ್ಯಕ್ಚುಲಿ ಹೀಟ್ ಸ್ಟ್ರೋಕಿಂದ ಆಗಿಲ್ಲ, ಅದು ಬೇರೆ ಕಾರಣ ಅಂತ ಬಂತು. ಇದುವರೆಗೂ ಯಾರು ಕೂಡ ಹೀಟ್ ಸ್ಟ್ರೋಕಿಂದ ಯಾರು ಇದರಿಂದ ಮರಣ ಹೊಂದಿಲ್ಲ. ಡೈರೆಕ್ಷನ್ ಈಗ ಕೊಟ್ಟಿದ್ದೀವಿ ಈಗ ಎಲ್ಲ ಕಡೆ. ಇನ್ನೊಂದು 2-3 ದಿವಸದಲ್ಲಿ ಇವರೆಲ್ಲ ತಯಾರಾಗಿ ಇಟ್ಕೊಂಡಿರ್ತಾರೆ. ಬೇಸಿಗೆಯಲ್ಲಿ ಬರುವಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಏನೇನು ಅವೇರ್ನೆಸ್ ಆಗಲಿ ಅಥವಾ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಬರುವಂಥದ್ದು ಈ ಮಳೆ ಇದ್ದಾಗ, ಮಾನ್ಸೂನ್ ಇದ್ದಾಗ ಆವಾಗ ಹೆಚ್ಚು ಆ ಥರ ಕಾಯಿಲೆಗಳು ಬರುವಂಥದ್ದು. ಇವಾಗ ಬೇಸಿಗೆ ರಿಲೇಟೆಡ್ ಕಾಯಿಲೆಗಳಂತ ಸ್ಪೆಸಿಫಿಕ್ ಆಗಿ ಏನು ಆ ಥರದ್ದೇನಿಲ್ಲ. ಗುರುದತ್ ಅವರು ಹಾಗೂ DD ರಮ್ಮ ಅದು ಯಾವುದದು ಶಿಕ್ಷೆ ಇದು ಸುವರ್ಣ ಆರೋಗ್ಯ ಅಡ್ವೈಸರ್ ಡಾಕ್ಟರ್ ಪರಿಮಳ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ನಮ್ಮ SAST ಅಡ್ವೈಸರ್ ಅಲ್ಲ, SAST ಅಡ್ವೈಸರು. ಈಗ ನಾವು ಒಂದು ವಿಷಯದ ಬಗ್ಗೆ ನಿಮಗೆ ಎಲ್ಲರೂ ಕೂಡ ಮನವರಿಕೆ ಮಾಡೋದಕ್ಕೆ ತಿಳುವಳಿಕೆ ಹೇಳುವಂಥ ವಿಚಾರಕ್ಕೆ ಕರೆಸಿದ್ದೇನೆ. ನಾವೇನು ಹಿಂದೆ 2024ನೇ ಇಸ್ವಿಯಲ್ಲಿ ಈ ಮೊಣಕಾಲು ಮತ್ತು ಸೊಂಟ ಇದರ ಶಸ್ತ್ರಚಿಕಿತ್ಸೆ ಏನಾಗ್ತಾಯಿತ್ತು ಅದರ ಬಗ್ಗೆ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗ್ತಾಯಿದೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಎಷ್ಟು ರೆಫರ್ ಆಗ್ತಾಯಿದೆ ಅಂತ ಒಂದು ನಾವು ನೋಡಿದ್ದು. ಆವಾಗ ನೋಡಿದಾಗ ಸುಮಾರು 66% ಯಾವ್ಯಾವ ಪ್ರಕರಣಗಳು ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು, ಅದು ಸೊಂಟ ಇರ್ಬೋದು ಅಥವಾ ಮೊಣಕಾಲು ಇರ್ಬೋದು, 66% ನಮ್ಮಿಂದನೇ ಖಾಸಗಿ ಆಸ್ಪತ್ರೆಗೆ ರೆಫರ್ ಆಗ್ತಾಯಿತ್ತು. ನಮ್ಮಲ್ಲಿ ಆ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಉಳಿದಿರುವಂಥ 33% ಹೆಚ್ಚು ಕಡಿಮೆ ಅಷ್ಟು ಮಾತ್ರ ಮಾಡ್ತಾಯಿದ್ರು. ಆದ್ದರಿಂದ ಇದು ಯಾಕೆ ಆಗ್ತಾಯಿದೆ, ನಮ್ಮ ತಜ್ಞ ವೈದ್ಯರು ಯಾಕೆ ಸರ್ಜನ್ಸ್ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ, ಏನಾದರೂ ಕೊರತೆ ಇದೆಯಾ, ಸಮಸ್ಯೆ ಇದೆಯಾ, ಅಥವಾ ಅವರ ಹತ್ರ ಏನಾದರೂ ಪರಿಣಿತಿಗೆ ಏನಾದರೂ ಸಮಸ್ಯೆ ಇದೆ ಅಂಥದ್ದೆಲ್ಲವನ್ನು ಕೂಡ ನಾವು ಚರ್ಚೆಗಳೆಲ್ಲ ಮಾಡಿ ಅದ ನಂತರ ನಾವು ಒಂದು 11/9 ಆವಾಗ ಒಂದು ತೀರ್ಮಾನ ನಾವು ಆದೇಶವನ್ನು ಮಾಡಿದ್ವು. ಅದು
ಇಲ್ಲ, ಸರ್ಕಾರಿ ಆದೇಶ ನಾವು 11/9/2024 ಮಾಡಿದ್ದು. ಅದರಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಸೌಲಭ್ಯಗಳನ್ನು ಬಲಪಡಿಸಬೇಕು ಮತ್ತು ಆಂತರಿಕ ಶಸ್ತ್ರಚಿಕಿತ್ಸಾ ಸಾಮರ್ಥ್ಯಗಳನ್ನು ಹೆಚ್ಚಿಸಬೇಕು. ಏನಾದರೂ ಸಲಕರಣೆಗಳು ಅದೇನಾದರೂ ಅಗತ್ಯತೆ ಇದ್ದರೆ ಅದನ್ನೆಲ್ಲ ಅವ್ರಿಗೆ ಕೊಡಿಸುವಂಥದ್ದು ಮಾಡಬೇಕು. ಮತ್ತು ಅವ್ರಿಗೆ ಈ ವಿಷಯದ ಬಗ್ಗೆ ಏನಾದರೂ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಹೋದರೆ ನಮ್ಮ ಸರ್ಜನ್ಸ್ಗೆ ಮಾಡೋದಕ್ಕೆ ಅವ್ರಿಗೆ ಇನ್ನು ಸ್ವಲ್ಪ ಅವ್ರಿಗೆ ಪರಿಣತಿಯನ್ನು ನೀಡ್ತಕ್ಕಂಥದ್ದು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ, ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಅನಗತ್ಯವಾಗಿ ರೆಫರಲ್ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ವು. ಅದರ ನಂತರ ಅಕ್ಟೋಬರ್ 29ಗೆ ಅದೇ ವರ್ಷ 2024ರಂದು ನಾವು ಈ ಆನ್ಲೈನ್ ರೆಫರಲ್ ಸಿಸ್ಟಮನ್ನು ನಾವು ಮಾರ್ಪಾಡು ಮಾಡಿದ್ವು ಅಲ್ವಮ್ಮ. ಮಾರ್ಪಾಡು ಮಾಡಿದ್ವು ಈ ORS ಆನ್ಲೈನ್ ರೆಫರೆನ್ಸ್ ಸಿಸ್ಟಮ್, ಅದನ್ನು ಮಾರ್ಪಾಡು ಮಾಡಿ ಒಂದೇನಂತ ಹೇಳಿದ್ರೆ ಅಗತ್ಯತೆ ಇದೆಯಾ ಇಲ್ವಾ ಅಂತ ನಾವು ಮೊದಲು ನೋಡಬೇಕು. ಅನೇಕ ಬಾರಿ ಶಸ್ತ್ರಚಿಕಿತ್ಸೆಗಳು ಅಗತ್ಯ ಇಲ್ಲದೇ ಇದ್ದರೂ ಕೂಡ ಮಾಡಿಸುವಂಥದ್ದು. ಯಾಕಂತ ಹೇಳಿದ್ರೆ ಅದು ಕೆಲವು ಸಂದರ್ಭದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಹೋಗ್ದೇ ಇದು ಮಾಡಿಸ್ಕೊಳ್ಳೋಣ ಸುಲಭ ಇರ್ತದೆ ಅಂತ ಮಾಡಿಸುವಂಥದ್ದು ಒಂದು. ಇನ್ನೊಂದು, ಖಾಸಗಿಯವರಿಗೆ ರೆಫರ್ ಮಾಡಿದಾಗ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಹೆಚ್ಚು ಆದಾಯ ಬರ್ತದೆ. ಈಗ ಸರ್ಜರಿನೇ ಮಾಡದೆ ಹೋದರೆ ಮತ್ತು ಈ ಇನ್ಕಮ್ ಎಲ್ಲಿಂದ ಬರ್ತದೆ ಆಸ್ಪತ್ರೆಗೆ ಅಲ್ವಾ. ಸೊ ಅವರು ಅನೇಕ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ರೆಕಮೆಂಡ್ ಮಾಡಿಬಿಡ್ತಾರೆ, ಇದು ಮಾಡಬೇಕು ಅಗತ್ಯತೆ. ಸೊ ಅದನ್ನು ದೃಢೀಕರಣ ಆಗಬೇಕು ಅಂಥೇಳಿ ನಾವು ಒಂದು ಪರಿಶೀಲನೆ ಆಗಬೇಕು. ಮತ್ತು ಈ ಏನು ಅಗತ್ಯ ಇರುವಂಥದ್ದಿದೆ ಅದು ಈ ತಾಂತ್ರಿಕ ಸಮಿತಿಯವರು TKR ಮತ್ತು THR ಅಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಇದನ್ನು ಅವ್ರಿಗೆ ರೆಫರ್ ಮಾಡ್ತೀವಿ. ರೆಫರ್ ಮಾಡಿ ಅವರು ಯಾವ ಹತ್ತಿರ ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಿ ಅಗತ್ಯತೆ ಇದೆ ಅಂತ ಅವ್ರು ಕಂಡು ಬಂದಾಗ ಅಲ್ಲಿ ಯಾವ ಹತ್ತಿರದ ಆಸ್ಪತ್ರೆಗೆ, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ರೆಫರ್ ಮಾಡುವಂಥದ್ದು ಅವರು ಮಾಡೋದಕ್ಕೆ ಇದರಲ್ಲಿ ಒಂದು ಆದೇಶ ಮಾಡಿದ್ದೀವಿ. ಮತ್ತು ನಮ್ಮ ಈ ಆಸ್ಪತ್ರೆಯ ಸರ್ಜನ್ಸ್ಗೇನಿತ್ತು ಅವ್ರಿಗೆ ತರಬೇತಿಯನ್ನು ಕೂಡ ನೀಡಿದು. ನಮ್ಮ ಶಸ್ತ್ರಚಿಕಿತ್ಸಕರಿಗೇ ತರಬೇತಿಯನ್ನು ನೀಡಿದು. ಈ ಯಾರು ಮೆಂಟರ್ಸ್ ಇದ್ದರು, ಮೆಂಟರ್ ಸರ್ಜನ್ಸ್ ಏನಿದ್ರು ಅವ್ರ ಮುಖಾಂತರ ಇವರಿಗೆಲ್ಲರೂ ಕೂಡ ನಾವು ಟ್ರೈನಿಂಗನ್ನು ಕೊಟ್ಟು. ಸೊ ಇದ್ರ ಮುಖಾಂತರ ಏನಾಯಿತು, ಮೊದಲು ನಮ್ಮಲ್ಲಿ ಸುಮಾರು 17 ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ಶಸ್ತ್ರಚಿಕಿತ್ಸೆ ಮಾಡುವಂಥ ವ್ಯವಸ್ಥೆ ಇತ್ತು ಅಲ್ವಮ್ಮ, 17. ಈಗ ಅದನ್ನು ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟ ನಂತರ 39 ಆಸ್ಪತ್ರೆಗಳು ನಮ್ಮ ಸರ್ಕಾರಿ ವ್ಯಾಪ್ತಿಯಲ್ಲಿ ಇವತ್ತು ಈ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಯಿತಾ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ. ಅಂದರೆ ಜನರಿಗೆ ಅವರ ಊರಿನ ಹತ್ತಿರ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದು ಅವ್ರಿಗೆ ಭಾಳ ಅನುಕೂಲ. 300 ಕಿಲೋಮೀಟ್ರ್ ಹೋಗ್ಬೇಕು, 500 ಕಿಲೋಮೀಟ್ರ್ ದೂರ ಹೋಗಬೇಕು ಸರ್ಜರಿಗೆ, ಅಲ್ಲೇ ಉಳಿಬೇಕು. ಅದು ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ ಇದು. ಒಂದು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಕನಿಷ್ಠ ಅವರು 1 ವಾರ ಆದರೂ ಇರಬೇಕಾಗ್ತದೆ ಅಲ್ವಾ, ಅದು ರಿಕವರ್ ಆಗಬೇಕು ಅಂತೆಲ್ಲ ಇರ್ತದೆ. ಸೊ ಅದಕ್ಕೋಸ್ಕರ ಅವ್ರ ಹತ್ತಿರ ಆಗುವಂಥದ್ದು ಕೂಡ ಆಯಿತು, ಸಮೀಪ ಆಸ್ಪತ್ರೆಯಲ್ಲಿ ಆಗುವಂಥ ವ್ಯವಸ್ಥೆ ಆಯಿತು. ಸೊ ಅದು ಅನುಕೂಲ. ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯ ಕ್ಷಮತೆಯನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇದರ ಮುಖಾಂತರ ಏನಾಯಿತು ಅಂತ ಹೇಳಿದ್ರೆ, ನಿಮಗೆ ನಾನು ಫಿಗರ್ಸ್ ಕೊಡ್ತೀನಿ, ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ನೋಡಿ, 2022-23ರಲ್ಲಿ ಒಟ್ಟು 645 ಸರ್ಕಾರಿ ವ್ಯಾಪ್ತಿಯಲ್ಲಾಯಿತು, 901 ಖಾಸಗಿ ಆಸ್ಪತ್ರೆಗಳಾಯಿತು. ನಮ್ಮಿಂದನೇ ರೆಫರ್ ಆಗಿ ಖಾಸಗಿ ಆಸ್ಪತ್ರೆಗೆ ಹೋಯಿತು. ನಿಮಗೆಲ್ಲ ಡೀಟೇಲ್ಸ್ ಸಿಗ್ತದೆ, ಏನು ಟೈಪ್ ಮಾಡೋದು ಬೇಕಾಗಿಲ್ಲ, ಎಲ್ಲ ಕೊಡ್ತೀನಿ ಆಯಿತಾ. ಸೊ 23-24ರಲ್ಲಿ 633 ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ, 1138 ಖಾಸಗಿ ಆಸ್ಪತ್ರೆಗಳಲ್ಲಿ. ಆಮೇಲೆ 24-25 ಟಿಲ್ ಅಕ್ಟೋಬರ್, ನಾವು ಆದೇಶ ಬಂದಿದ್ದು ಅಕ್ಟೋಬರ್ 25. ಸೊ ಅಕ್ಟೋಬರ್ ತಿಂಗಳವರೆಗೂ 537 ಗೌರ್ಮೆಂಟ್ ಆಸ್ಪತ್ರೆ, 651 ಪ್ರೈವೇಟ್ ಆಸ್ಪತ್ರೆ. ಸೊ 24 ನವಂಬರಿಂದ ಮಾರ್ಚ್ 25ವರೆಗೆ ಆಯಿತಾ, ಆ ಒಂದು 5 ತಿಂಗಳು ಅದರಲ್ಲಿ 373 ಗೌರ್ಮೆಂಟ್ ಆಸ್ಪತ್ರೆ, 48 ಪ್ರೈವೇಟ್ ಆಸ್ಪತ್ರೆ ಆಯಿತು. ಅದ ನಂತರ 25-26 ಹೋದ ವರ್ಷ 1119 ನಮ್ಮ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಗೆ 14 ಮಾತ್ರ. ಸೊ 99% ನಮ್ಮ ಬರುವಂಥ ಕೇಸಸ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾಯಿದೆ ಹೊರತು ಕೇವಲ 1% ಮಾತ್ರ ಈಗ
ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾಯಿದ್ದೀವಿ. ನಮ್ಮ ಸ್ಕೀಮ್ ಅಡಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಫರ್ ಮಾಡ್ತಾಯಿದ್ದೀವಿ. ಸೊ ಇದು ದೊಡ್ಡ ಒಂದು ಬದಲಾವಣೆ ಆಗಿದೆ. ಅಂದರೆ ಒಂದು, ನಮ್ಮ ಶಸ್ತ್ರಚಿಕಿತ್ಸಕರಿಗೆ ಪರಿಣತಿ ಹೆಚ್ಚಾಗಿದೆ, ಅವರ ಗುಣಮಟ್ಟ ಹೆಚ್ಚಾಗಿದೆ, ಅವ್ರಿಗೆ ಅಗತ್ಯ ಇರುವಂಥ ಎಕ್ವಿಪ್ಮೆಂಟ್ ಏನೇನು ಬೇಕು ಅದನ್ನು ಕೂಡ ತೊಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ಟು. ಅದು ಹೇಗೆ ಮಾಡಿಕೊಟ್ಟು ಅಂತ ಹೇಳಿದ್ರೆ, ಹಿಂದೆ ನಾವು ಈ ಇಂಪ್ಲಾಂಟು ಇದಕ್ಕೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಸೊ ಅದು ನಮ್ಮವ್ರು ಕೆಲವರು ಅದಕ್ಕೂ ಕೂಡ ಹಿಂದೇಟಾಗ್ತಾಯಿದ್ರು, ಯಾಕಂದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಇಂಪ್ಲಾಂಟು ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಅಂತ ಹೇಳಿ. ಸೊ ನಮ್ಮ ಈ ವ್ಯವಸ್ಥೆಯಲ್ಲಿ ಏನೈತೆ ಅಂತ ಹೇಳಿದ್ರೆ, ಈ ಪ್ರೊಸೀಜರ್ಸ್ಗೆ ಹಿಂದೆ ನಾವು 75% ಹಣ ಕೊಡ್ತಾಯಿದ್ದು. ಈಗ ಪ್ರೊಸೀಜರ್ ಕಾಸ್ಟ್ 1 ಲಕ್ಷ ಇದ್ದರೆ ABRK ಸ್ಕೀಮ್ ಅವರು ಇದನ್ನ ಚೇಂಜ್ ಮಾಡಬೇಕು ಅಂತ ಸಜೆಷನ್ಗಳು ಕೊಡ್ತಾರೆ ಡಾಕ್ಟ್ರುಗಳು. ಬೇಡ ಮಾಡಿಸೋದು ಬೇಡ, ನೀವು ಅದನ್ನ ಎರಡು ಸ್ಟೆಪ್ ಏನು ಹೇಳಿದ್ರೆ ಹೌದು, ಎರಡನೇ ಅಭಿಪ್ರಾಯ ಕೊಡ್ತೀವಿ ನಾವು, ಕೊಡ್ತೀವಿ ಅಂತೇಳಿ. ಅದನ್ನ ವಿಶ್ವಾಸ ಹೆಂಗೆ ಅವ್ರಿಗೆ ಮೂಡಿಸೋದು? ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಮೇಲೆ ಜನರಿಗೆ ವಿಶ್ವಾಸ ಯಾವ ರೀತಿ ಇದು ಒಂದು ನಮ್ಮ ತಜ್ಞ ವೈದ್ಯರು ಅವರ ಎಲ್ಲ ವೈದ್ಯಕೀಯ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡು ನಂತರ, ಈಗ ಒಂದು ಮೊಣಕಾಲಿನ ಸರ್ಜರಿ, ಅದಕ್ಕೆ ಎಕ್ಸ್ರೇ ಇರ್ತದೆ, ಬೇರೆ ಎಲ್ಲ ನೋಡ್ತಾರೆ, ಯಾವ ಅದು ಗ್ಯಾಪ್ ಅದೆಲ್ಲ ಚೆಕ್ ಮಾಡ್ತಾರೆ. ಇಷ್ಟು ಗ್ಯಾಪ್ ಗ್ರೇಡ್ 1 ಗ್ರೇಡ್ 2 ಅದು ಅನಲೈಸ್ ಮಾಡ್ತೀವಿ, ವೈಜ್ಞಾನಿಕವಾಗಿ ಮಾಡ್ತೀವಿ, ಅಭಿಪ್ರಾಯ ಕೊಡ್ತೀವಿ. ಅವ್ರಿಗೊಂದು ಇನ್ನೊಂದೊಂದು ಅಭಿಪ್ರಾಯ ಇರ್ತದೆ, ನಾಳೆ ಅವರು ಕೇಳ್ಬೋದು, ನೋಡಿ ಈ ಥರ ಹೇಳ್ತಾ ಇದ್ದಾರೆ, ಅವಾಗ ಅವರು ಸ್ಪಷ್ಟೀಕರಣ. ಸೊ ಜನರಿಗೆ ಅಟ್ಲೀಸ್ಟ್ ಒಂದು ಸ್ಟ್ರೆಂಥನ್ ಮಾಡ್ದಂಗೆ ಆಗ್ತದೆ. ನಾವು ಅದೊಂದು ಅಭಿಪ್ರಾಯ ಹೊರತು ಅದು ಒಂದು ಆದೇಶ ಅಲ್ಲ, ಹೊರತು ನಿರ್ದೇಶನ ಅಲ್ಲ. ಅದು ಖಾಸಗಿ ರೆಫರ್ ಆದರೆ 100% ಅವ್ರಿಗೆ ಸಂದಾಯ ಮಾಡ್ತಾಯಿದ್ರು, ಯಾಕಂದರೆ ಖಾಸಗಿಯಲ್ಲಿ ಅದು ಅವ್ರದ್ದೇ ವ್ಯವಸ್ಥೆ. 100% ಅವ್ರಿಗೆ ಪೇಮೆಂಟ್ ಆಗ್ತಾಯಿತ್ತು. ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ 75% ಅಂತ ಇತ್ತು. ನಾವು ಚೇಂಜ್ ಮಾಡೋದು ಅದನ್ನು. ಈ 2 ಪ್ರೊಸೀಜರ್ಸ್ಗೆ, TKR THRಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಕೂಡ 100% ಕೊಡ್ತೀವಿ ಅಂತ ಹೇಳೋದು. ಸೊ ಅವ್ರಿಗೆ ಒಂದು ಸರ್ಜರಿಗೆ ಅದೇನು 1 ಲಕ್ಷ ಪೂರ್ತಿ ಬರ್ತಾಯಿತ್ತು. ಸೊ ಅವ್ರಿಗೆ ಇಂಪ್ಲಾಂಟ್ ತೊಗೊಳ್ಳೋದಕ್ಕೆ, ಪ್ರೊಸೀಜರ್ಸ್ ಮಾಡೋದಕ್ಕೆ ಅವ್ರಿಗಿನ್ನೂ ಹೆಚ್ಚು ಅವ್ರಿಗೆ ಹಣ ಬರೋ ಥರ ಆಯಿತು. ಸೊ ಅದು ಒಂದು ಕಡೆ ಇಂಪ್ಯಾಕ್ಟ್ ಆಯಿತು. ಟ್ರೈನಿಂಗು ಕೂಡ ಕೊಟ್ಟು, ಮತ್ತು ಈ ಮೆಂಟರ್ಶಿಪ್ ಪ್ರೋಗ್ರಾಮಿಂದ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಒಟ್ಟಾರೆ ಟೋಟಲ್ ನಂಬರ್ ಸರ್ಜರೀಸ್ ಕಮ್ಮಿ ಆಯಿತು. ಒಂದು ಕಡೆ 99% ಗೌರ್ಮೆಂಟಲ್ಲಿ ಆಗ್ತಾಯಿದೆ, 1% ಈಗ ಪ್ರೈವೇಟಲ್ಲಿ ಆಗ್ತಾಯಿದೆ. ಬಟ್ ಟೋಟಲ್ ನಂಬರ್ ಆಫ್ ಸರ್ಜರೀಸ್ ಕಮ್ಮಿ ಆಯಿತು. ಅಂದರೆ ಎಷ್ಟೋ ಕಡೆ ಅಗತ್ಯತೆ ಇಲ್ಲ ಅಂತ ಹೇಳಿ ಬೇರೆ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಇದೆ, ನೀವು ಸರ್ಜರಿನೇ ಮಾಡೋಕ್ಕೆ ಹೋಗಬೇಡಿ, ಬೇರೆ ಫಿಸಿಯೋಥೆರಪಿ ಅಥವಾ ಬೇರೆ ಥರ ಎಕ್ಸಸೈಸಸ್ಸು ಇದೆಲ್ಲ ಕೊಟ್ಟು ಅವ್ರಿಗೆ ಅದನ್ನು ವಿದೌಟ್ ಸರ್ಜರಿ ಅವ್ರಿಗೆ ಈ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಅದರಿಂದ ಅದು ಒಂದು ರೀತಿ ಅವರ ಅನಾವಶ್ಯಕವಾಗಿ ಮಾಡಿಸುವಂಥದ್ದನ್ನು ತಪ್ಪಿಸಿದ್ದೇವೆ. ಸೊ ಇದು ನನಗನ್ಸುತ್ತೆ ನಿಜವಾಗಲೂ ಅತ್ಯಂತ ಒಂದು ಯಶಸ್ವಿಯಾಗಿರುವಂಥ ಕಾರ್ಯಕ್ರಮ ಆಯಿತು. ಸೊ ಈಗ ನಾವು ಇದನ್ನು ಬಲಪಡಿಸ್ತಾ ಇದ್ದೀವಿ. ಈಗಾಗಲೇ ನಾನು ಹೇಳಿದಾಗೆ ಒಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಮೊದಲು 17 ಇತ್ತು, ಈಗ ಒಟ್ಟಾರೆ ಸೇರಿ 39 ಆಸ್ಪತ್ರೆಗಳು ಮಾಡ್ತಾಯಿದ್ದೀವಿ, 22 ಅಧಿಕ ಮಾಡಿ. ಇನ್ನೂ ಇದನ್ನು ಬೇರೆ ಬೇರೆ ಕಡೆ ಹೆಚ್ಚು ಮಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ನಮಗೆ ಈ ತಜ್ಞರು ಆಸ್ಪತ್ರೆಗಳಿದೆ ಅಲ್ಲಿ ನಾವು ಇದನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ. ಇದು ಈಗ ಸದ್ಯಕ್ಕೆ ನಮ್ಮ 13 ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳಿದೆ ಮತ್ತು 8 ತಾಲೂಕು ಆಸ್ಪತ್ರೆಗಳಿದೆ. ಸೊ ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ಇದನ್ನು ಇನ್ನು ಬಹುಶಃ 1-2 ಜಿಲ್ಲಾ ಆಸ್ಪತ್ರೆಗಳಿದೆ ಮಾಡಿಸ್ಬೇಕಾಗಿರುವಂಥದ್ದು. ಮತ್ತು ಕೆಲವು ತಾಲೂಕು ಆಸ್ಪತ್ರೆಗಳು ಕೂಡ ಇದನ್ನು ಹೆಚ್ಚು ಮಾಡ್ತಾ ಹೋದರೆ ಜನರಿಗೆ ಸಮೀಪದಲ್ಲೇ ಈ ಚಿಕಿತ್ಸೆ ಸಿಗುವಂಥದ್ದು, ಅದು ಒಂದು ಮಾಡ್ತೀವಿ. ಎರಡನೇದು ಏನಂತ ಹೇಳಿದ್ರೆ, ಈ ಮಾಡೆಲ್ ಏನಿದೆ ಇದನ್ನು ನಾವು ಬೇರೆ ಇತರ ಕೆಲವು ಪ್ರೊಸೀಜರ್ಸ್ಗೆ ನಾವು ಇದೇ ರೀತಿಯಾಗಿ ಈ ಮೆಂಟರ್ಶಿಪ್ ಪ್ರೋಗ್ರಾಮ್ ಮಾಡಿಕೊಂಡು, ನಮ್ಮ ತಜ್ಞತೆಯನ್ನು ಹೆಚ್ಚು ಮಾಡಿಕೊಂಡು, ಮತ್ತು ಸೌಲಭ್ಯಗಳನ್ನು ವೃದ್ಧಿ ಮಾಡಿಕೊಂಡು, ಮತ್ತು ನಮ್ಮ ಆಸ್ಪತ್ರೆಗಳಲ್ಲೇ ಈ ರೆಫರಲ್ ಎಲ್ಲಿ ಇದೇ ಥರ ಬೇರೆ ಬೇರೆ, ಈಗ ಯೂರಾಲಜಿ ಪ್ರೊಸೀಜರ್ಸ್ ಇರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ಸ್ ಇರ್ಬೋದು, ಈ ಗ್ಲಾಕೋಮಾ ಟ್ರೀಟ್ಮೆಂಟ್ ಎಲ್ಲ ಬರ್ತದೆ, ಅವರಿಗೆ ನಾವು ಖಾಸಗಿಗೆ ರೆಫರ್ ಮಾಡ್ತೀವಿ. ಸೊ ಅದನ್ನು ನಾವೀಗ ಸ್ಟಡಿ ಮಾಡ್ತಾಯಿದ್ದೀವಿ. ಸೊ ಯಾವ್ಯಾವ ಪ್ರೊಸೀಜರ್ಸ್ ಎಲ್ಲಿ ನಮ್ಮಲ್ಲೇ ಆಗಬೇಕಾಗಿರುವಂಥದ್ದನ್ನು ಅಥವಾ ಆಗೋ ಸಾಧ್ಯತೆ ಇರುವಂಥದ್ದನ್ನು ಬೇರೆ ಬೇರೆ ಕಾರಣಗಳಿಂದ ನಾವು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾಯಿದ್ದೀವಿ, ABRK SAST ಮುಖಾಂತರ. ಅದನ್ನು ನಮ್ಮಲ್ಲೇ ಮಾಡ್ತಕ್ಕಂಥದ್ದಕ್ಕೆ ಉಳಿದ ಪ್ರೊಸೀಜರ್ಸ್ ಕೂಡ ನಾವು ಮಾಡೋದಕ್ಕೆ ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ. ಈಗ ಅದರ ಬಗ್ಗೆ ನಮ್ಮ ಕಮಿಷನರು ಮತ್ತು SAST ಅವರು ಕೂತ್ಕೊಂಡು ಅದನ್ನು ನೋಡ್ತಾರೆ. ಅದನ್ನು ಕೂಡ ಮುಂದೆ ನಾವು ತೊಗೊಂಬರ್ತೀವಿ. ಸೊ ಅದು ಆಗಿರುವಂಥ ಒಂದು ಒಳ್ಳೆಯ ಬೆಳವಣಿಗೆ. ಅದ್ರ ಜೊತೆಲಿ 2 ನಾವು ಮಾಡಿದ್ದು, ಒಂದು ನಾವು ನಮ್ಮಲ್ಲೇ ಆಗಬೇಕು, ರೆಫರಲ್ ಕಮ್ಮಿ ಆಗಬೇಕು ಅಂತ ಮಾಡಿದ್ವಿ. ಇನ್ನೊಂದು, ನಾವು ಸಾರ್ವಜನಿಕರಿಗೆ ನಾವು
ಆ್ಯಕ್ಚುಲಿ ನಮ್ಮ ಇದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇದು ಸಾರ್ವಜನಿಕ ಇದರಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಅವರು ಹೋದಾಗ ಅನೇಕ ಜನರಿಗೆ ಇದೇ ಥರ ಸರ್ಜರೀಸ್ ಮಾಡಿಸ್ತಾರೆ. ನೀ ಸರ್ಜರಿ ಮತ್ತು ಈ ಸೊಂಟ ಶಸ್ತ್ರಚಿಕಿತ್ಸೆ ಎರಡನ್ನು ಕೂಡ ಮಾಡಿಸ್ತಾರೆ. ನಮ್ಮಲ್ಲಿ ಹೇಗೆ ನಾವು ನೋಡ್ತೀವಿ ಅಂತ, ಸೊ ಅದನ್ನು ಇದನ್ನು ಸ್ಟ್ರೆಂಥನ್ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಸೊ ಇನ್ನೇನು ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಎಷ್ಟು ವಯೋಮಾನದ ಜನರು ಈ ಆಪರೇಷನ್ ಇದೆ? ನೀ ಹಿಪ್ ಸಾಮಾನ್ಯವಾಗಿ ಅಬವ್ 50ನೇ ಇರ್ತಾರೆ, ಎಸ್ಪೆಷಲಿ ಅಬವ್ 60 ಅಂತಲೇ ಹೇಳ್ಬೋದು. ಅದು ಬಟ್ ರೇರು 50 ಮೇಲೆ 60 ವರ್ಷಕ್ಕಿಂತ ಹೆಚ್ಚಿರೋರು ಜಾಸ್ತಿ ಇರ್ತಾರೆ. ಕ್ರಮ ಅದು ಭಾಳ ಅದು ಸೂಕ್ಷ್ಮವಾದಂಥ ವಿಷಯ. ಯಾಕಂದರೆ ನಮಗೆ ಆ ಕಂಪ್ಲೇಂಟ್ ಕೊಟ್ಟು ಅದು ಪ್ರೂವ್ ಆಗಿ ಆಮೇಲೆ ಕ್ರಮ ತಗೊಳ್ಳೋದು ಅದು ಎಲ್ಲದಕ್ಕೂ ಕೂಡ ಸೇರ್ತದೆ. ಇದು ಒಂದಕ್ಕೆ ಅಲ್ಲ. ಏನಾದರೂ ತಪ್ಪು ಅವರು ಅಡ್ವೈಸ್ ಕೊಟ್ಟಿದ್ರೆ ಅಥವಾ ಸರಿಯಾದ ರೀತಿಯಾಗಿ ಅವ್ರು ಮಾಡದೆ ಹೋಗಿದ್ರೆ ಅದ್ರ ಮೇಲೆ ನಾವು ಕ್ರಮ ಈಗಾಗಲೇ ಕಾನೂನುಗಳಲ್ಲಿದೆ. ಬಟ್ ನಮ್ಮ ಉದ್ದೇಶ ಕ್ರಮದ ವಿಚಾರ ಅಲ್ಲ, ಜನರಿಗೆ ಈ ಸೇವೆ ಸಿಗಲಿ. ಮತ್ತು ನಾವು ಸರ್ಕಾರಿ ವ್ಯವಸ್ಥೆ ಆಗಿರೋದ್ರಿಂದ ನಾವು ನಮ್ಮಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶಗಳಿರೋದಿಲ್ಲ. ಅದಕ್ಕೆ ಜನರಿಗೆ ಈ ಒಂದು ಅಭಿಪ್ರಾಯ ಇದು ಎರಡನೇ ಅಭಿಪ್ರಾಯ ಆಗುತ್ತೆ ಹೊರತು ಇದು ಹೀಗೆ ಮಾಡಿ ಅಂತ ಹೇಳುವಂಥದ್ದಲ್ಲ. ಸೊ ಇದು ನಿಮಗೆಲ್ಲ ಗೊತ್ತಿದೆ, ಇವತ್ತು ಆಸ್ಪತ್ರೆ ವ್ಯವಸ್ಥೆಗಳಲ್ಲಿ ವ್ಯಾಪಾರೀಕರಣ ಆಗಿರುವಂಥದ್ದು. ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿಕೆ ಹಾಕ್ತಾರೆ, ಆಸ್ಪತ್ರೆ ನಡೆಸಬೇಕು. ಅದು ಕೆಲವು ಕಡೆ ಬೇಕಾ ಬೇಡವಾ ಸ್ಕ್ಯಾನ್ ಮಾಡಿಸುವಂಥದ್ದು, ಬೇಕಾ ಬೇಡವಾ ಸರ್ಜರಿ ಮಾಡಿಸುವಂಥದ್ದು, ಏನೋ ಒಟ್ಟು ಅದು ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಆ ಥರ ಮಾಡ್ತಾಯಿದ್ದಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಇದೊಂದು ಮೆಥಡ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದನ್ನು ಇನ್ನು ಸ್ವಲ್ಪ ಇದಕ್ಕೆ ನಾವು ಸ್ಟ್ರೆಂಥನನ್ನು ಮಾಡ್ತೀವಿ. ಈಗ ಖಾಸಗಿ ಆಸ್ಪತ್ರೆ ಇಲ್ವಾ ನಾವು ನೋಡಿಕೊಂಡು, ಈಗ ನಮ್ಮಲ್ಲೇನು ಲಾಭಾಂಶ ಮಾಡುವಂಥ ಏನು ಪ್ರಶ್ನೆ ಇರೋದಿಲ್ಲ, ಅದಕ್ಕೆ ನಾವು ಅದು ಮಾಡ್ಸೋಕ್ಕೆ ಹೋಗೋದಿಲ್ಲ. ನಮಗೇನು ಜನರಿಗೆ ಒಳ್ಳೆ ಚಿಕಿತ್ಸೆ ನೀಡಬೇಕು. ಅದು ಖಾಸಗಿ ಕ್ಷೇತ್ರದಲ್ಲಿ ಅನೇಕ ಕಡೆ ಅಗತ್ಯತೆ ಇಲ್ಲದೇ ಇದ್ದರೂ ಕೂಡ ಇದನ್ನು ಮಾಡಿಸ್ತಾರೆ. ಸೊ ನಾವೇನು ಅದರಲ್ಲಿ ಘೋಷಣೆ ಮಾಡಿದ್ದು ಅಂತ ಹೇಳಿದ್ರೆ, ಎರಡನೇ ನಿಮಗೆ ಜ್ಞಾಪಕ ಇರ್ಬೋದು, ಸೆಕೆಂಡ್ ಒಪಿನಿಯನ್ ಬೇಕಾದರೆ ನೀವು ನಮಗೆ ಇದಕ್ಕೆ ಫೋನ್ ಮಾಡಿ, ಏನು ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ, ನೀವು ಅದನ್ನು ಆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದು, ನೀವು ಅದನ್ನು ನಮಗೆ ಫೋನ್ ಮಾಡಿದ್ರೆ ನಮ್ಮ ಎಕ್ಸ್ಪರ್ಟ್ಸು ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದು ಗ್ರೇಡ್ಸ್ ಇದೆ, ಗ್ರೇಡ್ 1 and 2 ಅಂತ ಇದೆ, ಮತ್ತು ಗ್ರೇಡ್ 3 and 4. ಗ್ರೇಡ್ 1 and 2 ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲದೇ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಗ್ರೇಡ್ 1 and 2. ಗ್ರೇಡ್ 3 and 4 ಆಗಿದ್ದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ, ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗತ್ತೆ ಅಂತ ಆಗ್ತದೆ. ಸೊ ನಾವು ಅದನ್ನು ನಮ್ಮ ಪೇಷಂಟ್ಸ್ಗೆ ಈಗ ಚೆಕ್ ಮಾಡ್ತಾಯಿದ್ವಿ. ಅನೇಕ ಜನರಿಗೆ ನೀವು ಬೇಡ ಅಂತ ಹೇಳ್ತಾಯಿದ್ವಿ. ಸೊ ಪ್ರೈವೇಟ್ ಅವ್ರಿಗೆ ಹೇಗೆ ಗೊತ್ತಾಗುತ್ತಿದ್ದು? ಸೊ ಇದನ್ನು ನಾವು ನಮ್ಮ ಈ ವ್ಯವಸ್ಥೆಯನ್ನು ಯಾರು ಬೇಕಾದರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ. ನಮಗೆ ನೀವು ಫೋನ್ ಮಾಡ್ಕೋಬೋದು. ಈಗ ನೀವೊಂದು ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಬ್ರದರ್ಗೋ ನಿಮ್ಮ ಯಜಮಾನ್ರಿಗೋ TKR ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ನೀವು ಅವ್ರನ್ನ ನಂಬಬೇಕಾಗ್ತದೆ, ಡಾಕ್ಟ್ರುಗಳನ್ನ. ಯಾಕಂದರೆ ನೀವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಕಡೆ ಒಪಿನಿಯನ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು, ಖರ್ಚು ವೆಚ್ಚ ಎಲ್ಲ ಇರ್ತದೆ. ಸೊ ಅದ್ರ ಬದಲು ನೀವು ನಮಗೆ ಫೋನ್ ಮಾಡಿದ್ರೆ ನಾವು ಅದನ್ನು ಸ್ಟಡಿ ಮಾಡಿ ಬೇಕಾ ಬೇಡ ನಮ್ಮ ಒಪಿನಿಯನ್ ಕೊಡ್ತೀವಿ. ತದನಂತರ ತೀರ್ಮಾನ ಅಂತಿಮವಾಗಿ ನೀವು ಮಾಡ್ಕೋಬೋದು. ಸೊ ಅದನ್ನು ನಾವು ಮಾಡಿದ್ವು. ಆದರೆ ನಮಗೆ ನಿರೀಕ್ಷೆ ನಮಗೆ ಪ್ರಯೋಜನ ಸಿಕ್ಕಿಲ್ಲ. ಅದರ ಬಗ್ಗೆ ನಾವು ನೋಡ್ತಾ ಇದ್ವಿ. ನಮಗೆ ಮೊದಲು ಸ್ವಲ್ಪ ಯಾವುದೋ ಒಂದು ಪೇಪರ್ ಆರ್ಟಿಕಲ್ ಹಾಕಿದ್ರು ಇದೇ ವಿಚಾರದ ಬಗ್ಗೆ, ಯಾರು ಫೋನ್ ಮಾಡಿದ್ರೆ. ಮೊದಲು ನಾವು ಶುರು ಮಾಡಿದಾಗ 99 ಕಾಲ್ಗಳು ಬಂತು. ನವಂಬರ್ 2024 ನವಂಬರು, ಡಿಸೆಂಬರು, ಜನವರಿವರೆಗೂ ಫೋನ್ಗಳು ಬಂತು. ಜನವರಿ ಎಂಡ್ವರೆಗೂ ಸುಮಾರು 99 ಜನ ಫೋನ್ ಮಾಡಿದ್ರು. ಅದರಲ್ಲಿ 20 ಜನ ಎಲ್ಲ ಡಾಕ್ಯುಮೆಂಟ್ ಶೇರ್ ಮಾಡಿದ್ರು. ಮತ್ತು ಅವ್ರಿಗೆ ಅಭಿಪ್ರಾಯವು ಕೂಡ ನಮ್ಮವರು ಎಕ್ಸ್ಪರ್ಟ್ ಡಾಕ್ಟ್ರು ಎಲ್ಲ ಅಟೆಂಡ್ ಮಾಡಿ ಕೊಟ್ಟರು, ಮಾಡಿಸ್ಬೇಕಾ ಬೇಡವಾ ಅಂತ. ಉಳಿದಿರೋರು ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿರಲಿಲ್ಲ. ಅದಾದಮೇಲೆ ನಿಂತೋಯ್ತದು. ಅಂದರೆ ಯಾರು ಫೋನ್ ಮಾಡೋದು ನಿಂತೋಗಿದ್ದೆ. ಬಹುಶಃ ಪ್ರಚಾರದ ಕೊರತೆ ಇರೋದಕ್ಕೆ ನಾವು ನಮ್ಮ ಕಡೆ ಇನ್ನೂ ಹೆಚ್ಚು ಪ್ರಚಾರ ಕೊಡೋಕೆ ಮಾಡ್ತೀವಿ. ಬಟ್ ಈ ಸೌಲಭ್ಯ ಇವಾಗ ಏನಾಗಿದೆ, ಕೇವಲ THR TKRಗಿದೆ. ಮುಂದೆ ನಾವು ಬೇರೆ ಪ್ರೊಸೀಜರ್ಸ್ ತೊಗೊಂಡಾಗ ಅದನ್ನು ಕೂಡ ಸೇರಿಸ್ತಾ ಹೋಗ್ಬೋದು. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಎರಡನೇ ಅಭಿಪ್ರಾಯಕ್ಕೆ ಸಿಕ್ಕುವಂಥದ್ದಕ್ಕೆ ನಾವು ಮಾಡ್ತೀವಿ. ಆದರೆ ಈಗ ಮತ್ತೊಮ್ಮೆ ಅದಕ್ಕೆ ನಾವು ಒತ್ತನ್ನು ಕೊಡ್ತೀವಿ. ಯಾಕಂದರೆ ಇದು ಯಾಕೆ ಹೇಳ್ತಾ ಇದ್ದರೆ, ಮೊನ್ನೆ ಪೇಪರಲ್ಲಿ ಆರ್ಟಿಕಲ್ ಬರ್ತಿದ್ರು ಯಾರು, ಈಗ ಕಾಲ್ಗಳು ಯಾವುದೂ ಬರ್ತಾಯಿಲ್ಲ, 0 ಕಾಲ್ ಬಂದಿದೆ ಅಂತ. ಅದಕ್ಕೆ ಬಹುಶಃ ಮಾಹಿತಿಯ ಕೊರತೆ ಇರ್ಬೋದು ಜನರಿಗೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಪ್ರಚಾರ ಕೊಡಬೇಕು ಅಂತ ಹೇಳಿ ಅದನ್ನು ನಾವು ಮತ್ತೊಮ್ಮೆ ಅದಕ್ಕೆ ಹೆಚ್ಚು ಪ್ರಚಾರ ಕೊಡ್ತೀವಿ. ಆಮೇಲೆ ಬೇರೆ ಬೇರೆ ಉಳಿದ ಸರ್ಜರೀಸ್ ಕೂಡ ಏನು ನಮ್ಮಲ್ಲಿ ನಾವು ಮಾಡ್ತೀವಿ, ಆ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇರ್ತಾರೆ.
ಅದು ಉಳಿದ ಸರ್ಜರೀಸ್ ಕೂಡ ಇದನ್ನು ಸೇರಿಸ್ತಾ ಹೋಗ್ತೀವಿ. ಅವಾಗ ಇದೇ ಒಂದು ಪೋರ್ಟಲ್ ಆಗ್ಬೋದು ನಾಳೆ ಸಾರ್ವಜನಿಕರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.